ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ವಾವ್ ಗಲಾಟ. ಆಷಾಢ ಮಾಸದ ಕೊನೆಯ ದಿನವಾದಂತಹ ಅಮಾವಾಸ್ಯೆ ಎಂದು ಅಂದರೆ ಜುಲೈ ತಿಂಗಳ 24ರಂದು ಭೀಮನ ಅಮಾವಾಸ್ಯೆ ಅಂತ ಏನು ಹೇಳ್ತೀವಿ, ಅಥವಾ ಶ್ರಾವಣ ಅಮಾವಾಸ್ಯೆ ಅಂತಲೂ ಸಹ ಕರೀತಾರೆ. ಈ ಒಂದು ದಿನ ತಮಗೆಲ್ಲರಿಗೂ ಶುಭವನ್ನು ತರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ತಮ್ಮೆಲ್ಲರನ್ನ ಈ ಒಂದು ವಿಡಿಯೋಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಸಂಭ್ರಮ, ಬರುವ ದಿನಗಳೆಲ್ಲ ಸಂಭ್ರಮವೇ ಆಗಿರುತ್ತೆ. ಅದೇ ರೀತಿ ಹೂವಿನ ಬೆಲೆಯೂ ಸಹ ಸಂಭ್ರಮವಾಗಿದೆ, ಈಗಾಗಲೇ ಅಟ್ಟಕ್ಕೆ ಏರಿದೆ. ಸರಿ, ಯಾವುದೇನೇ ಇರಲಿ, ನೀವು ವಿಡಿಯೋ ನೋಡೋದನ್ನು ಮಾತ್ರ ಬಿಡಬೇಡಿ. ಸರಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ವಿಡಿಯೋಗೆ ನಿಮ್ಮ ಮಾಡ್ಕೊಳ್ತಾ ಇದ್ದೀನಿ. ಭೀಮನ ಅಮಾವಾಸ್ಯೆಯಂದು ಶಿವ ಪಾರ್ವತಿಯನ್ನು ಪೂಜಿಸುವುದರಿಂದ ಮತ್ತು ಗಣೇಶ ದೇವರನ್ನು ಪೂಜಿಸುವುದರಿಂದ ನಮ್ಮ ಮನೆಯಲ್ಲಿ ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಅಥವಾ ವಿವಾಹಿತ ಹೆಣ್ಣು ಮಕ್ಕಳು ಈ ರೀತಿಯಾಗಿ ಪೂಜೆಯನ್ನು ಮಾಡುವುದರಿಂದ ಒಳ್ಳೆಯದನ್ನು ಪಡೆದುಕೊಳ್ಳಬಹುದು ಅಂತ ವಿಶೇಷವಾದಂತಹ ಸಂಚಿಕೆಯನ್ನು ನಾನು ಓದಿದ್ದೀನಿ. ಅದನ್ನು ಹೇಳಬೇಕು ಅಂತ ಅಂದ್ಕೊಂಡೆ. ಸರಿ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ತಪ್ಪದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ.